ಮ್ಯೂಸಿಕ್ ಮೈಲಾರಿ ಅವರು ಷರತ್ತುಬದ್ಧ ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾರೆ. ಬಹಳಷ್ಟು ಜನರಿಗೂ ಕೂಡ ಖುಷಿಯಾಗಿದೆ. ಯಾಕೆಂದರೆ ಮ್ಯೂಸಿಕ್ ಮೈಲಾರಿ ಅವರು 3 ತಿಂಗಳಾಗಿತ್ತು ಒಂದು ಕೇಸ್ ವಿಚಾರವಾಗಿ ಒಳಗಡೆ ಹೋಗಿ. ಬಟ್ ಈಗ ಜಾಮೀನು ಸಿಕ್ಕಿದೆ, ಅವರಿಗೆ ಮಂಜೂರಾಗಿದೆ. ಅದು ಷರತ್ತುಬದ್ಧವಾಗಿ 3 ತಿಂಗಳ ಬಳಿಕ ಈಗ ಬಂದಿರುವಂಥದ್ದು. ಅವರ ಫ್ಯಾನ್ಸ್ಗಳಿಗೆ, ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ ಒಂದು ರೀತಿಯಲ್ಲಿ ಖುಷಿ ಇದೆ. ಆದರೆ ಮ್ಯೂಸಿಕ್ ಮೈಲಾರಿ ಅವರು, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಕಾನೂನು ಏನು ಹೇಳುತ್ತೋ ನಾನು ಅದೇ ರೀತಿ ನಡ್ಕೋತೇನೆ, ಮುಂದಿನ ದಿವಸಗಳಲ್ಲೂ ಕೂಡ ಅಷ್ಟೇ, ನನಗೆ ನ್ಯಾಯ ಸಿಗಬೇಕು, ನಾನು ತಪ್ಪು ಮಾಡಿಲ್ಲ ಹೀಗೆಂದು ಹೇಳ್ತಾ ಇದ್ದಾರೆ ಮ್ಯೂಸಿಕ್ ಮೈಲಾರಿ. ಕಾದು ನೋಡೋಣ. ಅವರು ಇಮಿಡಿಯೇಟ್ ಮನೆಗೆ ಸಹ ಹೋಗಿದ್ದಾರೆ ಜಲ್ಲಿಂದ ರಿಲೀಸ್ ಆದ ತಕ್ಷಣ. ಮತ್ತು ಈಗ ಸದ್ಯಕ್ಕೆ ಯಾವುದೇ ರೀತಿಯ ಪ್ರೋಗ್ರಾಮ್ ಈವೆಂಟ್ಸ್ಗಳನ್ನು ಒಪ್ಕೊಳ್ಳೋದು ಇಲ್ವಂತೆ. ಫ್ಯಾಮಿಲಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರಂತೆ, ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನು ಕಳೀತಾರಂತೆ, ತಾಯಿಗೆ ಹುಷಾರಿಲ್ವಂತೆ. ಅದು ನಿಜವಾಗ್ಲೂ ಕೂಡ ಅದು ಕರೆಕ್ಟ್ ಅಂತ ಹೇಳಬೇಕೆಂದರೆ, ಮಗನ ಒಂದು ಚಿಂತೆಯಲ್ಲಿ ಪಾಪ ತಾಯಿಗೆ ಹುಷಾರು ತಪ್ಪಿಟ್ಟಿದೆ. ತಾಯಿ ಆರೋಗ್ಯ ಕಂಪ್ಲೀಟ್ ಆಗೋವರೆಗೂ ಎಲ್ಲೂ ಕೂಡ ಅವ್ರ ಆಚೆಗೆಲ್ಲೂ ಕೂಡ ಕಾಣಿಸ್ಕೊಳ್ಳೋದು ಕೂಡ ಇಲ್ಲ. ವಿಚಾರಣೆ ಆಗಿರೋದು ಎಲ್ಲವೂ ಕೂಡ ನಡೀತಾ ಇರುತ್ತೆ. ಮತ್ತು ಕೇಸ್ ಕೂಡ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇರುತ್ತೆ. 3 ತಿಂಗಳು ಸತತವಾಗಿ ನಿಜವಾಗ್ಲೂ ಕೂಡ ಎಷ್ಟು ಜೈಲು ಒಳಗಡೆ ಕಷ್ಟಪಟ್ಟಿದ್ದಾರೋ, ಪಶ್ಚಾತ್ತಾಪ ಪಟ್ಟಿದ್ದಾರೋ ಅದು ಮ್ಯೂಸಿಕ್ ಮೈಲಾರಿ ಅವರಿಗೆ ಮಾತ್ರ ಗೊತ್ತು. ನೋವನ್ನು ಒಳಗಡೆ ಇಟ್ಕೊಂಡು ಜೊಳಗಡೆ ಇದ್ದರು. ಬಟ್ ಇದೀಗ ಆಚೆ ಕಡೆ ಬಂದಿದ್ದಾರೆ. ಇಮಿಡಿಯೇಟ್ ಮನೆಗೆ ಸಹ ಹೋಗಿ ಪತ್ನಿ ಮತ್ತು ಮುದ್ದಾದ ಮಗುವನ್ನು ನೋಡಿ ಖುಷಿ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಫ್ಯಾನ್ಸ್ಗಳಿಗೆ ಭಾಳಷ್ಟು ಖುಷಿ ಆಯಿತು. ಮ್ಯೂಸಿಕ್ ಮೈಲಾರಿ ಅವರು ಆಚೆ ಕಡೆ ಬಂದಿದ್ದು, ರಿಲೀಸ್ ಆಗಿದ್ದು, ಹಲವು ಕಡೆಯಿಂದ ಇವರಿಗೆ ಬೆಸ್ಟ್ ವಿಶಸ್ಗಳು ಕೂಡ ಸಿಗ್ತದೆ, ಚೆನ್ನಾಗಿ ಅಂತ ಕೂಡ ವಿಶ್ ಮಾಡ್ತಿದ್ದಾರೆ.